ಆಡಿಸುವಾತ ಬೇಸರ ಮೂಡಿ ಆಟ ನಿಲ್ಲಿಸಿದ, ಬೊಂಬೆಯ ಮುರಿದ ಸೂತ್ರವ ಹರಿದ ಮಣ್ಣಾಗಿಸಿದ. ಇಲ್ಲಿ ಬರುವಂಥ ಪ್ರಶ್ನೆ, ತೀರಾ ಹರಿಯೋಷ್ಟು ಹಳೇದಾಗಿತ್ತೇನ್ರಿ ಸೂತ್ರ, ಮುರಿಯೋಷ್ಟು ದುರ್ಬಲವಾಗಿತ್ತೇನ್ರಿ ಬೊಂಬೆ? ಯಾಕೆ ಭಗವಂತ ಸೂತ್ರ ಹರಿದ? ಯಾಕೆ ಭಗವಂತ ಬೊಂಬೆ ಮುರಿದ? ನೀವೇನೇ ಅನ್ನಿ, ನಾವೆಲ್ಲ ಆ ಮೇಲ್ನವನ ಕೈಗೊಂಬೆ. ಅವನು ಯಾವಾಗ ಬೇಕೋ ಆವಾಗ ಉಳಿಸ್ತಾನೆ, ಯಾವಾಗ ಮುರಿಬೇಕೋ ಅವಾಗ ಮುರಿದು ಬಿಡ್ತಾನೆ. ಬಹುಶಃ ಅಪ್ಪು ಸಾವಿದೆಲ್ಲ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಕೊನೆಯ ಹಂತದ ವಿಧಿವಿಧಾನಗಳು ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಸಂಗತಿನ ಹೇಳಲೇಬೇಕು. ರಾಜ್ಕುಮಾರ್ ಮಕ್ಕಳುಗಳಿಗೆ ಆ ಹುಟ್ಟಿನಿಂದ ಸಂಸ್ಕಾರ ಇತ್ತು ಒಂದು ಕಡೆಗೆ. ಈ ರಾಜ್ಕುಮಾರರಷ್ಟು ವೈವಿಧ್ಯಮಯ ಪಾತ್ರಗಳನ್ನು ಮಾಡದೇ ಇರಬಹುದು ಅಪ್ಪು, ಆದರೆ ಈ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯಾಗಿ, ಒಂದು ವ್ಯಕ್ತಿತ್ವವಾಗಿ ಆ ದೊಡ್ಡ ಮನೆಯ ಅನ್ನುವಂಥ ಚಂದನವನದ ದೇವಾಲಯ ಇದೆಯಲ್ಲ, ಅದರ ಕೀರ್ತಿ ಕಳಶ ಆದರು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆ ಕೀರ್ತಿಗೆ ಒಂದು ಚೂರೂ ಕೂಡ ಮುಖ ಬರಬಾರ್ದು, ಗುಲಗಂಜಿಯಷ್ಟು ಧಕ್ಕೆ ಆಗಬಾರದು. ಆ ರೀತಿ ನೋಡಿಕೊಂಡ್ರು, ಆ ರೀತಿ ನಡ್ಕೊಂಡ್ರು. ಬೇಸರದ ಸಂಗತಿ ಏನಂದರೆ, ಈ ದೊಡ್ಡ ಮನೆಯ ಕಿರಿದೊರೆ ಅವರ ಯುಗಾಂತ್ಯ ಆಗಿರುವಂಥದ್ದು. ಸಾಂಸ್ಕೃತಿಕ ಕ್ಷೇತ್ರದ ಒಂದು ದೊಡ್ಡ ಅಧ್ಯಾಯ ಅರ್ಧದಲ್ಲೇ ಮುಕ್ತಾಯ ಆಗಿಬಿಡ್ತು. ಬಹುಶಃ ಈ ಅಧ್ಯಾಯ ಪೂರ್ಣ ಆಗಿದ್ದರೆ ಅದೆಷ್ಟು ಸಾಹಸಗಾಥೆಗಳು ಆ ಅಧ್ಯಾಯಗಳಲ್ಲಿ ಸೇರ್ಕೊಂಡ್ಬಿಡ್ತಿದ್ವು ಏನೋ, ಅದೆಷ್ಟು ದೊಡ್ಡ ಮಟ್ಟಿಗೆ ಪೇಜ್ಗಳು ಬೆಳಿಬೇಕಾಗಿತ್ತೋ.
ನಾವು ನೋಡ್ತಾ ಇದ್ದೀವಿ ಆ ಮಕ್ಕಳು ಹಿಡ್ಕೊಂಡಿರುವಂಥ ಬಿಟ್ಟಿಲ್ಲ ನೋಡಿ ಅವು. ಆ ಮಕ್ಕಳುಗಳನ್ನ ನೋಡಿದಾಗ ಕರುಳು ಚುರುಕಂದು ಬಿಡುತ್ತೆ. ಏನಪ್ಪ ಇದು, ಮನುಷ್ಯ ಹುಟ್ಟಿದಂಥವ್ರು ಸಾಯಲೇಬೇಕು, ಪ್ರಕೃತಿ ನಿಯಮ. ಆದರೆ ಈ ರೀತಿ ಸಾವುಗಳು ಬಂದುಬಿಟ್ರೆ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಈ ಸಾವು ನ್ಯಾಯವೇ ಅನ್ನೋಂಥ ಹಾಡನ್ನು ನೀವು ಕೇಳಿರ್ತೀರಿ. ಖಂಡಿತವಾಗಲೂ ಈ ಸಾವು ನ್ಯಾಯ ಅಲ್ಲ. ಆದರೆ ಒಂದು ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ಳೋಂಥ ಸಂಗತಿ ಏನಪ್ಪ ಅಂದರೆ, ಮನುಷ್ಯ ಸತ್ತ ತಕ್ಷಣ ಅವನು ಸತ್ತು ಬಿಡಲ್ಲ. ಅವನ ಪ್ರಾಣ ಹೋದ ತಕ್ಷಣ ಅವನು ಸತ್ತು ಬಿಟ್ಟಂಥ ಜನ ಭಾವಿಸಲ್ಲ. ಆದರೆ ಯಾವಾಗ ನಾವು ಸತ್ತಾದ ಮೇಲೆ ಜನ ನಮ್ಮನ್ನು ಮರ್ತು ಬಿಡ್ತಾರಲ್ಲ, ಅವಾಗ ನಾವು ನಿಭಾ ಸತ್ತಂಗೆ. ಹೀಗಾಗಿ ಜನ ಯಾವಾಗಲೂ ಕೂಡ ಅಪ್ಪನ ಜ್ಞಾಪಕ ಇಟ್ಕೊಂಡಿರ್ತಾರೆ. ಹಾಗಾಗಿ ಅಪ್ಪುಗೆ ಸಾವಿಲ್ಲ. ಯಾಕಂದರೆ ಆ ಮನಸ್ಸುಗಳನ್ನು ಮನೆಗಳನ್ನು ಅಪ್ಪಿರೋ ರೀತಿ ಇದೆಯಲ್ಲ, ಅದೆಂದೂ ಕೂಡ ಸಾವಂತಾರಲ್ಲ. ದೈಹಿಕವಾಗಿ ದೂರ ಆಗಿರ್ಬೋದು, ಆದರೆ ಅಪ್ಪುಗೆ ಸಾವಿಲ್ಲ.
ಎಂಥ ಅದ್ಭುತವಾದಂಥ ಸಾಲುಗಳನ್ನು ನೋಡಿ. ಕಲ್ಯಾಣ್ ಅದನ್ನೇ ಹೇಳ್ತಾ ಇದ್ರು, ನಾವು ಯಾವುದೋ ಸಂದರ್ಭದಲ್ಲಿ ಬರೆದಂಥ ಹಾಡುಗಳು ಅದು ಯಾವುದೋ ಸಂದರ್ಭಕ್ಕೆ ಹೋಲಿಕೆ ಆಗಿಬಿಡ್ತವೆ ಅಂದರೆ ಅದು ಭಾಳ ನೋವಿನ ಸಂಗತಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಈ ಹಾಡು ಭಾಳ ಅದ್ಭುತವಾದಂಥ ಹಾಡು. ಈ ಕಾಲದ ಗಡಿಯಾರವೇ ನೀನು, ನಿಜಕ್ಕೂ ನಾನು ನೀನು ಈ ಕಾಲದ ಗಡಿಯಾರ, ಹಣೆ ಮೇಲೆ ಕುಳಿತಂಥ ವಿಧಿ, ಆ ಬರಹನೇ ಕ್ರೂರ ಅದು. ಈ ಭೂಮಿಯೇ ಸುರವೀಣೆ, ಸ್ವರತಂತಿ ನಾನು ನೀನು. ನಿಜಕ್ಕೂ ಈ ಅಪ್ಪು ಬಾಳಲ್ಲಿ ಈ ನುಡಿಸೋನದೇ ಕೊನೆಯ ಹಾಡು ಇದೆಯಲ್ಲ, ಸತ್ಯ ನೋಡಿ. ಅವನೇನು ನಿರ್ಧಾರ ಮಾಡಿರ್ತಾನೋ ಗೊತ್ತಿಲ್ಲ, ಅದು ಯಾವುದೂ ಕೂಡ ನಮಗೆ ಗೊತ್ತಿರಲ್ಲ. ಆ ದೇವರ ಹಾಡಿದು, ಅದೆಂದೂ ಬದಲಾಗದು, ಎಂದೆಂದೂ ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಥರ ಅದೆಂದೂ ಇರಲ್ಲ. ನಾವೇನೋ ಅಂದ್ಕೊತಿರ್ತೀವಿ, ಅದೇನೋ ಆಗ್ತಿರುತ್ತೆ. ನಾವು ಯಾವುದೋ ದಾರಿಲಿ ಹೋಗ್ತಿರ್ತೀವಿ, ಅದಿನ್ಯಾವುದೋ ದಾರಿಲಿ ಕರ್ಕೊಂಬರುತ್ತೆ. ಯಾಕಂದರೆ ಅದೆಲ್ಲವೂ ಕೂಡ ಅವನಿಚ್ಛೆ, ಅವನ ಬರಹ, ಅವನು ಬರೆದಂಥ ರೀತಿಯಲ್ಲಿ ಅದಾಗ್ತಾ ಇರುತ್ತೆ. ಅದು ನಗು ಇರ್ಬೋದು, ಅದು ಅಳುವಿರ್ಬೋದು, ಅದು ಸುಖ ಇರ್ಬೋದು, ಅದು ದುಃಖ ಇರ್ಬೋದು, ಅದು ಶಾಂತಿ ಇರ್ಬೋದು, ಅದು ಅಶಾಂತಿ ಇರ್ಬೋದು. ಎಲ್ಲವೂ ಕೂಡ ಅವನಂತೆಯೇ ನಡೆಯುತ್ತೆ, ಅವನ ರೀತಿಯಲ್ಲೇ ಆಗುತ್ತೆ. ನೋಡ್ತಾ ಇದ್ದೀವಿ ಅಪಾರವಾದಂಥ ಜನಸ್ತೋಮ, ಎಷ್ಟರ ಮಟ್ಟಿಗೆ ಜನ ಜಮಾಯಿಸಿದ್ದಾರೆ ನೋಡಿ. ಯಾರು ಕರೆ ಕೊಟ್ಟರೆ ಈ ರೀತಿ ಬರಕ್ಕೆ ಸಾಧ್ಯ? ಯಾರಾದರೂ ಹೇಳಿದರೆ ಅವ್ರಿಗೆ ಬನ್ನಿ ಅಂತ, ಆದರೆ ಜನ ಬಂದ್ರಲ್ಲ, ಆ ಹಿಂಡು ದಂಡು ಬಂತು ನೋಡಿ ಜನಗಳು. ಒಂದು ವಿಷಯ ಅಭಿಮಾನ. ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ. ಕನ್ನಡದ ಬಾವುಟಗಳು ಹಾರಾಡ್ತಾ ಇವೆ. ಕನ್ನಡದ ಕಾರ್ಯಕ್ರಮಗಳಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಯಾವಾಗಲೂ ಕೂಡ ಮುಂದಿರ್ತಾ ಇದ್ರು. ಕರವೇ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗವಹಿಸಿದ್ದಿದೆ. ನಾರಾಯಣಗೌಡರ ಜೊತೆಗಾಗಿರ್ಬೋದು, ಪ್ರವೀಣ್ ಶೆಟ್ಟರ ಜೊತೆಗಾಗಿರ್ಬೋದು, ಅವರು ಭಾಳ ಒಳ್ಳೆ ನಂಟಿತ್ತು. ನೆನ್ನೆ ಪ್ರವೀಣ್ ಶೆಟ್ಟರ್ ಜ್ಞಾಪಿಸ್ಕೊತಾ ಇದ್ರು, ನಾ ಪಾರ್ಕಲ್ಲಿ ವಾಕ್ ಬಂದಾಗ ಅವರು ಕೂಡ ವಾಕ್ ಬರ್ತಾಯಿದ್ರು, ಮಾತಾಡ್ತಾ ಇದ್ವಿ, ಜೊತೆಗೆ ತಿಂಡಿ ತಿಂದಿರುವಂಥ ಉದಾಹರಣೆಗಳಿದೆ. ನನ್ನ ಬರ್ಡೇಗೆ ಅವರು ವಿಶ್ ಮಾಡಿದರು. ಒಂದು ಸಣ್ಣ ಅಹಂಕಾರವನ್ನು ಕೂಡ ನೋಡಲೇ ಇಲ್ಲ. ಸ್ಟಾರ್ ಅನ್ನುವಂಥದ್ದು ನಮ್ಗೆ ಅನಿಸ್ಲೇ ಇಲ್ಲ. ಅಷ್ಟೊಂದು ಸರಳತೆ, ಸಜ್ಜನಿಕೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಎಲ್ಲರ ಮನಸ್ಸನ್ನು ಹಿಂಗೆ ಗೆಲ್ಲಕ್ಕೆ ಸಾಧ್ಯನಾ? ಎಲ್ಲರ ಮನಸ್ಸನ್ನು ಆವರಿಸ್ಕೊಳ್ಳೋಕೆ ಸಾಧ್ಯನಾ? ಮನೆಗಳನ್ನು ಮನಸ್ಸುಗಳನ್ನು ಮುಟ್ಲಿಕ್ಕೆ ಸಾಧ್ಯನೇ ಇದೆಲ್ಲವೂ ಕೂಡ. ಇದಕ್ಕೇನೋ ಒಂದು ವಿಶೇಷ ಶಕ್ತಿ ಇರುತ್ತೆ, ಶಕ್ತಿ ಇರಬೇಕು. ಆವಾಗ ಮಾತ್ರ ಇದೆಲ್ಲದೂ ಕೂಡ ಆಗಲಿಕ್ಕೆ ಸಾಧ್ಯ. ಅಂತಿಮ ವಿಧಿವಿಧಾನಗಳು, ಅದನ್ನು ಆ ನೇರ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಸಾಲಗಟ್ಟಿ ಆ ವಿಧಿವಿಧಾನಗಳನ್ನು ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅಕ್ಕಪಕ್ಕದಲ್ಲೇ ಅವರ ಪಾರ್ವತಮ್ಮನವರ ಸಮಾಧಿ ಕೂಡ ಪಕ್ಕದಲ್ಲೇ ಇದೆ. ಆ ಕಡೆಗೆ ಅಣ್ಣವ್ರದ್ದು, ಅಲ್ಲೆಲ್ಲ ಕಡೆಗೂ ಕೂಡ ಕುಟುಂಬಸ್ಥರು ಹೋಗಿ ಪೂಜೆ ಮಾಡ್ತಾ ಇದ್ದಾರೆ. ಮಂಗಳವಾರ ಹಾಲು ತುಪ್ಪ ಬಿಡುವಂಥ ಕಾರ್ಯಕ್ರಮ.
ನಾನು ತುಂಬ ಸಂದರ್ಭಗಳಲ್ಲಿ ಈ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಿರ್ತೀನಿ. ತಂದೆ ತಾಯಿಗಳನ್ನು ಇದ್ದಾಗ ನೋಡ್ಕೊಳ್ದಿರುವಂಥ ಮಕ್ಕಳುಗಳು ಯಾವ ಹಾಲು ಯಾವ ತುಪ್ಪ, ನೀವು ಪ್ರೀತಿ ಎನ್ನುವಂಥ ಹಾಲು ಕೊಟ್ಟಿಲ್ಲ, ವಿಶ್ವಾಸ ಅಂತಃಕರಣ ಅನ್ನುವಂಥ ಪ್ರೀತಿ ಕೊಟ್ಟಿಲ್ಲ, ಇನ್ಯಾಕೆ ಹಾಲು ತುಪ್ಪ ಬಿಡ್ತೀರಿ ಅಂತ. ಆದರೆ ನಿಜಕ್ಕೂ ಈ ಹಾಲು ತುಪ್ಪ ಬಿಡುವಂಥ ಸಾರ್ಥಕತೆ ಯಾವ ಗೊತ್ತಾ, ಇಂಥದ್ದು ಕಡೆ ನೋಡಿ. ತಂದೆ ತಾಯಿಗಳು ಅಂದರೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ವಿಶ್ವಾಸ, ಆ ಲೆಗಸಿನ ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಮನೋಭಾವನೆ. ಇಂಥ ಹಾಲು ತುಪ್ಪಕ್ಕೊಂದು ಅರ್ಥ ಇದೆ. ರಾಜ್ಕುಮಾರ್ ಸಮಾಧಿ ಕಡೆಗೆ ಬಂದಿದ್ದಾರೆ ಕುಟುಂಬಸ್ಥರು. ಅಲ್ಲಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಸಮಾಧಿಗೆ ನಮನವನ್ನು ಸಲ್ಲಿಸ್ತಾರೆ. ಒಂದು ಕಡೆಗೆ ಅಂತಿಮ ವಿಧಿವಿಧಾನಗಳೇನಾಯಿತು ಅಪ್ಪು ಅವ್ರದ್ದು, ಪುನೀತ್ ರಾಜ್ಕುಮಾರ್ ಅವ್ರದ್ದು, ಅಲ್ಲಿ ಪೂಜೆ ನಡೀತಾ ಇದೆ. ಇನ್ನೊಂದು ಕಡೆಗೆ ಡಾಕ್ಟರ್ ರಾಜ್ ಸಮಾಧಿಗೂ ಕೂಡ ನಮನವನ್ನು ಸಲ್ಲಿಸಿದ್ದಾರೆ. ಈ ನಷ್ಟ ಇದೆಯಲ್ಲ, ಈ ನಷ್ಟ ನಿಜಕ್ಕೂ ತುಂಬಲಾರದಂಥ ನಷ್ಟ. ಒಂದು ಸಂಗತಿನ ಹೇಳಬೇಕು, ಯಾಕಂದರೆ ಆ ಮಕ್ಕಳು ಬಂದು ನಿನ್ನೆ ಅಪ್ಪನ ತಲೆಯನ್ನು ನೇವರಿಸುವಂಥ ಆ ದೃಶ್ಯಾವಳಿಗಳು, ಅದೆಷ್ಟು ಜನ ಕಣ್ಣೀರು ಹಾಕಿದಾರೋ, ಇಡೀ ಕರುನಾಡು ಕಣ್ಣೀರು ಹಾಕಿದೆ ನೋಡಿ. ಅದನ್ನು ನೋಡಿ, ಇದನ್ನು ಬಹುಶಃ ಇದನ್ನು ನೋಡಿನೇ ನಮ್ಮ ಪ್ರತಿನಿಧಿ ರಾಮ್ ಭಾಳ ಒಂದು ಅದ್ಭುತವಾದಂಥ ಲೈನ್ಗಳನ್ನ ಬರೆದು ಕಳಿಸಿದ್ದಾರೆ ನನಗೆ. ಈ ನೋವಿನ ವಿದಾಯ, ಇಡೀ ಫ್ಯಾಮಿಲಿಯವರು ಹೋಗ್ತಾ ಇದ್ದಾರೆ. ತಂದೆ ಸಮಾಧಿ, ತಾಯಿ ಸಮಾಧಿ, ಅಲ್ಲಿಗೆ ನಮಸ್ಕಾರವನ್ನು ಸಲ್ಲಿಸಿ ಹೋಗ್ತಾ ಇದ್ದಾರೆ. ಆದರೆ ಹೊರಗಡೆ ಜನರು ಮಾತ್ರ ಇನ್ನು ಅಲ್ಲೇ ಇದ್ದಾರೆ. ಅಷ್ಟು ಸುಲಭವಾಗಿ ಆ ಜನಸಂದಣಿ ಕರಗುವಂಥ ಲಕ್ಷಣಗಳಿಲ್ಲ. ನಾನು ಹೇಳ್ತಾ ಇದ್ದೆ, ನಮ್ಮ ಪ್ರತಿನಿಧಿ ರಾಮ್ ಒಂದಿಷ್ಟು ಲೈನ್ ಬರೆದು ಕಳಿಸಿದ್ದಾರೆ. ಮಗಳು ಅಪ್ಪನ ತಲೆಯನ್ನು ನೇವರಿಸಿದ್ದು. ಸಾಮಾನ್ಯವಾಗಿ ಏನು ಅಂದರೆ, ಮಗಳೇನಾದರೂ ಆದ ತಕ್ಷಣ ಅಪ್ಪ ನೇವರಿಸ್ತಾನೆ ಮಗಳ ತಲೆಯನ್ನು. ಆದರೆ ಇಲ್ಲಿ ಮಗಳೇ ತಲೆಯನ್ನು ನೇವರಿಸಿ ಏನು ಕೇಳ್ಕೊಂಡಿರ್ಬೋದು? ಬಾ ಅಪ್ಪ ನೇವರಿಸು ತಲೆಯನ್ನು, ಮಾತಾಡಿಸು ನಿನ್ನ ಮುದ್ದು ಕಂದನನ್ನು. ದೂರದಿಂದ ಓಡೋಡಿ ಬಂದಿರುವೆ, ಪಾಪ ವಿದೇಶದಲ್ಲಿದ್ಲು ಆ ಹುಡುಗಿ, ಬಂದಳು, ದೂರದಿಂದ ಓಡೋಡಿ ಬಂದಿರುವೆ, ನಿನ್ನ ಮುದ್ದು ಮಾತಿಗಾಗಿ ಕಾದು ನಿಂತಿರುವೆ. ಏಳು ಅಪ್ಪ, ಏಳು, ಎದ್ದೇಳು, ಅಪ್ಪಿಕೋ, ನಿನ್ನ ಮುದ್ದು ಕಂದನ ಬಂದಿರುವೆ.